ಹಲೋ ಎವ್ರಿವನ್. ಸೊ ನೆಕ್ಸ್ಟ್ ಡೇ ಕ್ಲಾಸಲ್ಲಿ ನಾವು ಕಾನ್ಕೇವ್ ಮಿರರ್ದು ಕಾನ್ವೆಕ್ಸ್ ಮಿರರ್ದು ನೋಡಿದ್ದು ಅಲ್ವಾ. ಸೊ ಟುಡೇ ವಿ ಆರ್ ಗೋಯಿಂಗ್ ವಿತ್ ಲೆನ್ಸಸ್. ಸೊ ಫಸ್ಟ್ ಒಂದು ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಮೂಲಕ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟು ಈ ಒಂದು ಎಕ್ಸ್ಪೆರಿಮೆಂಟ್ ಆದಮೇಲೆ, ಒಂದು ಅಬ್ಸರ್ವೇಷನ್ ಆದಮೇಲೆ ಇದ್ರ ಎಕ್ಸ್ಪ್ಲನೇಷನ್ನ ನಾನು ಕೊಡ್ತೀನಿ, ಓಕೆನಾ. ಸೊ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಓಕೆನಾ. ಸೊ ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ನಮಗೆ 2 ಲೆನ್ಸಸ್ ಇದೆ, ನೋಡಿ ಎರಡು ಲೆನ್ಸಸ್ ಇದೆ. ಈ 2 ಲೆನ್ಸ್ ಏನು ಅಂತೀವಿ ನಾವು, ಒಂದನ್ನು ಕಾನ್ವೆಕ್ಸ್ ಲೆನ್ಸ್ ಅಂತೀವಿ, ಮತ್ತು ಇನ್ನೊಂದನ್ನು ನಾವು ಕಾನ್ಕೇವ್ ಲೆನ್ಸ್ ಅಂತ ಹೇಳ್ತೀವಿ. ಸೊ ನೀವು ಅಬ್ಸರ್ವ್ ಮಾಡ್ತಿರೋ ಹಾಗೆ ಮೇಲೆ ಇರ್ತಕ್ಕಂಥ ಇಮೇಜು, 2 ಥರ ಇಮೇಜ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ. ಯಾವ ಥರ ಇಮೇಜ್ ಫಾರ್ಮ್ ಆಗ್ತಾ ಇದೆ, ಒಂದು ರಿಯಲ್ ಇಮೇಜ್ ಆಗಿರ್ತದೆ, ಮತ್ತು ಇನ್ನೊಂದು ಸ್ಮಾಲರ್ ಇನ್ ಸೈಜು ಮತ್ತು ಲಾರ್ಜರ್ ಇನ್ ಸೈಜು. ಐ ಥಿಂಕ್ ಪರ್ಫೆಕ್ಟ್. ಇವಾಗ ನಮಗೆ ಈ ಲೆನ್ಸಿಗೆ ಪರ್ಫೆಕ್ಟ್ ಇಮೇಜ್ ಕಾಣ್ತಾ ಇದೆ. ಸೊ ನನ್ನ ಕೈಯಲ್ಲಿ ಇಟ್ಕೊಂಡಿರೋದನ್ನ ನೀವು ಮ್ಯಾಗ್ನಿಫೈಯಿಂಗ್ ಗ್ಲಾಸು, ಅದರಲ್ಲಿ ಲೆನ್ಸಸ್ ಇದೆ. ಮೇಲೆ ಇರ್ತಕ್ಕಂಥದ್ದು ಕಾನ್ವೆಕ್ಸ್ ಲೆನ್ಸು, ಆ್ಯಂಡ್ ಡೌನ್ ವಿಚ್ ಯು ಹ್ಯಾವ್ ನೋ ಸ್ಮಾಲ್ ಒನ್, ದಟ್ ಈಸ್ ಕಾನ್ಕೇವ್ ಲೆನ್ಸ್, ಓಕೆನಾ. ಸೊ ಅದ್ರ ಹಿಂದೆ ಶ್ಯಾಡೋ ಆಗಿ ಬರ್ತಾ ಇದೆ ನೋಡಿ, ಅದು ಬಂದು ಅದರದ್ದು ಇಮೇಜ್ ಫಾರ್ಮೇಷನ್, ಓಕೆನಾ. ನೀವು ಶ್ಯಾಡೋನ ಅಬ್ಸರ್ವ್ ಮಾಡಬೇಕು, ಹೇಗೆ ಇಮೇಜ್ ಫಾರ್ಮ್ ಆಗ್ತದೆ ಅಂತ. ಸೊ ಎಷ್ಟು ಪ್ರಾಪರಾಗಿ ನಿಮಗೆ ನೋಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಕೆಳಗಡೆ ಇರ್ತಕ್ಕಂತಹ ಕಾನ್ಕೇವ್ ಲೆನ್ಸು ಯಾವಾಗೂ ಇಮೇಜ್ನ ಸ್ಮಾಲಾಗಿ ಕೊಡ್ತದೆ, ಆಬ್ಜೆಕ್ಟ್ಗಿಂತ ಸ್ಮಾಲ್ ಇರ್ತದೆ. ಸೊ ಆಬ್ಜೆಕ್ಟ್ಗಿಂತ ಎಷ್ಟು ಸ್ಮಾಲ್ ಆಗಿದೆ ಆ ಇಮೇಜ್. ಬಟ್ ಮೇಲೆ ನೋಡಿ, ಮೇಲೆ ಇರ್ತಕ್ಕಂಥದ್ದು ಯಾವುದು, ಅದ್ರ ಕಾನ್ವೆಕ್ಸ್ ಲೆನ್ಸ್ದು. ಕಾನ್ವೆಕ್ಸ್ ಲೆನ್ಸ್ದು ಇಮೇಜು ಎನ್ಲಾರ್ಜ್ಡ್ ಆಗಿರ್ತದೆ. ಸೊ ಹಾಗಾಗಿ ಕಾನ್ವೆಕ್ಸ್ ಲೆನ್ಸ್ದು ನೋಡಿ ಇಮೇಜ್, ಅದಕ್ಕೆ ಪ್ರೂಫು ಅದ್ರ ಇಮೇಜ್ ಯಾವಾಗೂ ಎನ್ಲಾರ್ಜ್ಡ್ ಆಗಿ ಬರುತ್ತೆ. ಕಾನ್ಕೇವ್ದು ಸ್ಮಾಲರ್ ಇನ್ ಸೈಜು. ಸೊ ಹಾಗಾಗಿ ಅದ್ರ ಇಮೇಜ್ ನೋಡಿ ಎಷ್ಟು ಸ್ಮಾಲ್ ಬರ್ತದೆ. ಎರಡು ಟೈಪ್ಸ್ ಆಫ್ ಇಮೇಜ್ ಫಾರ್ಮೇಷನಲ್ಲಿ ಮೇಲೆ ಬರ್ತಾ ಇರ್ತಕ್ಕಂಥ ಇಮೇಜ್ ಬಂದು ಕಾನ್ವೆಕ್ಸ್ ಲೆನ್ಸ್ದು. ಡೌನ್ ಬರ್ತಕ್ಕಂಥ ಈ ಸ್ಮಾಲ್ ಇಮೇಜ್ ಏನಿದೆ ನೋಡಿ, ದಟ್ ಈಸ್ ಕಾನ್ಕೇವ್ ಲೆನ್ಸ್ದು. ಐ ಹೋಪ್ ಯು ಗಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಈ ಕೈಯಲ್ಲಿರ್ತಕ್ಕಂಥದ್ದನ್ನ ನೋಡಿ, ಇವಾಗ ಅಬ್ಸರ್ವ್ ಮಾಡಿ. ಇಫ್ ಯು ಕೀಪ್ ಆನ್ ಮೂವ್ ಯುವರ್ ಆಬ್ಜೆಕ್ಟ್ ಟುವರ್ಡ್ಸ್ ದ ಕಾನ್ವೆಕ್ಸ್ ಲೆನ್ಸ್, ಸೊ ಮೇಲೆ ಇರ್ತಕ್ಕಂತಹ ಕಾನ್ವೆಕ್ಸ್ ಲೆನ್ಸ್ಗೆ ನೀವು ಮೂವ್ ಮಾಡಿದಷ್ಟು ನಿಮ್ಮ ಇಮೇಜ್ ನೋಡಿ ಎಷ್ಟು ಎನ್ಲಾರ್ಜ್ಡ್ ಆಗ್ತಾ ಇದೆ. ಮೇಲೆ ನೋಡಿ ಎಷ್ಟು ಎನ್ಲಾರ್ಜ್ಡ್ ಆಗ್ತದೆ. ಸೊ ಹಾಗಾಗಿ ನಾವು ಕಾನ್ವೆಕ್ಸ್ ಲೆನ್ಸ್ನ ಮ್ಯಾಗ್ನಿಫೈಯಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ವೆನ್ ಯು ಯೂಸ್ ಯುವರ್ ಕಾನ್ವೆಕ್ಸ್ ಲೆನ್ಸ್ ಫಾರ್ ದ ಪರ್ಪಸ್ ಆಫ್ ಮ್ಯಾಗ್ನಿಫೈಯಿಂಗ್, ದಟ್ ಟೈಮ್ ಕಾನ್ವೆಕ್ಸ್ ಲೆನ್ಸ್ ಕಾಲ್ಡ್ ಆಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಸೊ ಅದೇ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು, ದಿಸ್ ಈಸ್ ಮ್ಯಾಗ್ನಿಫೈಯಿಂಗ್ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟಲ್ಲಿ ನನಗೆ 2 ಕೊಟ್ಟಿದ್ದಾರೆ. ಒನ್ ಈಸ್ ಕಾನ್ವೆಕ್ಸ್ ಲೆನ್ಸ್, ದ ಅಪ್ಪರ್ ಒನ್, ಡೌನ್ ದ ಬಿಲೋ ಒನ್ ಈಸ್ concave lens. I hope you can see the difference between image formation by lenses. So today we are gonna discuss about the concave lens and convex lens and what are the types of image they form through this video. So I thought first nimge difference ತೋರಿಸಿ ಹೇಳಿದ್ರೆ it made me a better understanding anta. So last time see the difference. ಆಲ್ಸೋ ಯು ಶುಡ್ ಅಡ್ಜಸ್ಟ್ ಯುವರ್ ಲೆಂತ್. ನಾನು ತುಂಬ ಮೂವ್ ಮಾಡಿದಾಗ ಏನಾಗ್ತಾ ಇದೆ, ನಿಮಗೆ ಪ್ರಾಪರ್ ಇಮೇಜ್ ಬರ್ತಲ್ಲ. ಬಟ್ ನಿಮಗೆ ಪ್ರಾಪರ್ ಲೆಂತಲ್ಲಿ ನೀವು ಅಡ್ಜಸ್ಟ್ ಮಾಡಿದಾಗ ನಿಮಗೆ ಕೆಳಗಡೆ ಇರ್ತಕ್ಕಂತಹ ಕಾನ್ಕೇವಲ್ಲೂ ಪ್ರಾಪರ್ ಇಮೇಜ್ ಬರ್ತದೆ ನೋಡಿ. ಎಷ್ಟು ಡಿಮ್ನಿಷ್ಡ್ ಇಮೇಜ್ ಅಂದರೆ ಅಷ್ಟು ಡಿಮ್ನಿಷ್ಡ್ ಇಮೇಜ್ನ ನೀವು ಕಾನ್ಕೇವ್ ಲೆನ್ಸಲ್ಲೇ ನೋಡೋಕ್ಕಾಗೋದು. ಆದರೆ ಕಾನ್ವೆಕ್ಸ್ ಲೆನ್ಸಲ್ಲಿ ನೀವು ನೋಡಬೇಕು ಅಂದ್ರೂ ಇದು ಎನ್ಲಾರ್ಜ್, ಎಷ್ಟು ಎನ್ಲಾರ್ಜ್ ಬೇಕಾದರೂ ಎನ್ಲಾರ್ಜ್ ಮಾಡ್ಕೊಬೋದು. ಎನ್ಲಾರ್ಜ್ ಇನ್ ದ ಸೆನ್ಸ್ ಬಿಗ್ ಇಮೇಜ್. ಸೊ ವಿಲ್ ಯೂಸ್ ಕಾನ್ವೆಕ್ಸ್ ಲೆನ್ಸ್ ಇನ್ ದ ಪರ್ಪಸ್ ಆಫ್ ಮ್ಯಾಗ್ನಿಫೈಯಿಂಗ್. ಯಾವುದನ್ನು ಆಬ್ಜೆಕ್ಟ್ನ ನೀವು ಮ್ಯಾಗ್ನಿಫೈ ಮಾಡಿ ನೋಡಬೇಕು ಅಂದರೆ ಈ ಒಂದು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡ್ತೀವಿ, ಓಕೆನಾ. ಆ್ಯಂಡ್ ಆಲ್ಸೋ ನಿಮಗೆ ಲೆನ್ಸ್ ಎಲ್ಲ ನಿಮಗೆ ನೋಡಿ, ಇಲ್ಲಿ ನಾನು ಈ ಒಂದು ಆಬ್ಜೆಕ್ಟು ಇಲ್ಲೇನು ಕಾಣ್ತದೆ ಅದನ್ನು ನಾನು ಮ್ಯಾಗ್ನಿಫೈ ಆಗೂ ಮಾಡಿಬಿಟ್ಟು ನೋಡ್ಬೋದು. ನೋಡಿ ನನಗೆ ಹತ್ರ ಹೋದಷ್ಟು ನಿಮಗೆ ಮ್ಯಾಗ್ನಿಫೈ ಆಗುತ್ತೆ. ಬಟ್ ನೀವು ಲೆನ್ಸಲ್ಲಿ ನೀವು ಇಮೇಜ್ ಫಾರ್ಮೇಷನ್ ಬರಬೇಕು ಅಂತಂದರೆ ನೀವು ಪ್ರಾಪರ್ ಲೆಂತಿಗೆ ಇಟ್ಕೊಬೇಕಾಗಿರ್ತದೆ, ಓಕೆನಾ. ಫೋಕಲ್ ಲೆಂತ್ ಆಗಿರ್ಬೋದು, ಬಿಲೋ ಫೋಕಲ್ ಲೆಂತ್ ಆಗಿರ್ಬೋದು, ಕರ್ವೇಚರ್ ಆಗಿರ್ಬೋದು, ಅದನ್ನೆಲ್ಲ ವಿಲ್ ಸಿ ಇನ್ ಫರ್ದರ್ ವೀಡಿಯೋಸ್, ಓಕೆ. ಸೊ ಹಾಗಾಗಿ ಬಟ್ ಇದನ್ನು ನಾವು ಕಾನ್ವೆಕ್ಸ್ ಲೆನ್ಸ್ನ ಏನು ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಮ್ಯಾಗ್ನಿಫೈಗೆ. ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ನಿಮಗೆ ಎಲ್ಲನ ಅವೈಲೇಬಲ್ ಇದ್ದರೆ ಯು ಪೀಪಲ್ ಕ್ಯಾನ್ ಸಿ ಆ್ಯಂಡ್ ಟಚ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸ್. ಬಟ್ ಸ್ಟಿಲ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಕಾನ್ವೆಕ್ಸ್ ಲೆನ್ಸ್ ಹೇಗಿರ್ತದೆ ಅಂದರೆ
ದಿ ಮಿಡಲ್ ಪಾರ್ಟ್ ಏನಿರ್ತದೆ ಆಲ್ವೇಸ್ ಥಿಕ್. ಸೊ ನಾನು ಟಚ್ ಮಾಡ್ತಾರೆ ನನಗೆ ಸೆನ್ಸ್ ಆಗ್ತದೆ. ಸೊ ಇಲ್ಲಿ ಮಿಡಲ್ ಏನಿದೆ ಕಾನ್ವೆಕ್ಸ್ ಲೆನ್ಸಲ್ಲಿ ಐ ಕ್ಯಾನ್ ಫೀಲ್ ದಿಸ್ ಇಸ್ ಅ ಬಿಟ್ ಥಿಕ್ಕರ್ ದೆನ್ ದ ಎಡ್ಜಸ್. ಸೊ ಎಡ್ಜಸ್ ಯಾವಾಗೂ ತಿನ್ನಾಗಿರುತ್ತೆ, ಬಟ್ ಮಿಡಲಲ್ಲಿ ಥಿಕ್ ನಿಮಗೆ ಫೀಲ್ ಅನಿಸಿದ್ರೆ ಇದು ಬಂದು ಕಾನ್ವೆಕ್ಸ್ ಲೆನ್ಸ್. ಓಕೆನಾ. ಆ್ಯಂಡ್ ಕಾನ್ಕೇವ್ ಲೆನ್ಸ್ ಹೇಗಿರ್ತದೆ ಅಂದರೆ ಮಿಡಲಲ್ಲಿ ನಿಮ್ಗೆ ಏನಾಗುತ್ತೆ ತಿನ್ ಫಾರ್ಮೇಷನ್ ಅನಿಸುತ್ತೆ ಮಿಡಲಲ್ಲಿ, ಬಟ್ ಸೈಡರ್ ಪಾರ್ಟ್ ಏನಿರ್ತದೆ ಅದ್ರದ್ದು ಸೈಡರ್ ಪಾರ್ಟ್ ಕರ್ವೇಚರ್ ಹತ್ರ ಹೋಗ್ತಾ ಹೋಗ್ತಾ ನಿಮ್ಗೆ ಏನು ಅನಿಸುತ್ತೆ ತಿಕ್ ಅನಿಸುತ್ತೆ. ಓಕೆನಾ. ಸೊ ಹಾಗಾಗಿ ಇದನ್ನು ನಾವೇನಂತೀವಿ, ಇದು ಕಾನ್ವೆಕ್ಸ್ ಲೆನ್ಸು, ಇದು ಕಾನ್ಕೇವ್ ಲೆನ್ಸು. ಆ್ಯಂಡ್ ಆಲ್ಸೋ ಈ ಒಂದು ಇದ್ರದ್ದು ಏನು ಪರ್ಪಸ್ ಅಂತ ಹೇಳ್ತೀವಿ ಅಂತಂದರೆ, ಈ ಕಾನ್ವೆಕ್ಸ್ ಲೆನ್ಸ್ನ ಮೇಲೆ ಇರ್ತಕ್ಕಂಥ ಈ ಕಾನ್ವೆಕ್ಸ್ ಲೆನ್ಸ್ ಏನಿದೆ, ಕಾನ್ವೆಕ್ಸ್ ಲೆನ್ಸ್ ಯಾವಾಗೂ ಕಾನ್ವರ್ಜ್ ಮಾಡ್ತದೆ. ಓಕೆ. ಸೊ ಹಾಗಾಗಿ ಕಾನ್ವೆಕ್ಸ್ ಲೆನ್ಸ್ನ ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತೀವಿ. ಬಟ್ ಈ ಕಾನ್ಕೇವ್ ಲೆನ್ಸ್ ಏನು ಮಾಡ್ತದೆ, ಡೈವರ್ಜ್ ಮಾಡ್ತದೆ. ಯಾಕೆ ಡೈವರ್ಜ್ ಮಾಡ್ತದೆ, ಈ ಮಿಡಲ್ ಪಾರ್ಟು ತಿನ್ನಿರ್ತದೆ, ಬಟ್ ಅದ್ರದ್ದು ಎಡ್ಜಸ್ ಏನಾಗಿರ್ತದೆ ತಿಕ್ಕಾಗಿರ್ತದೆ. ಸೊ ಹಾಗಾಗಿ ಅದ್ರ ಮೇಲೆ ರೇಸ್ ಬಿಟ್ಟಾಗ ಅದು ಡೈವರ್ಜ್ ಮಾಡ್ತದೆ. ಓಕೆನಾ. ಸೊ ಹಾಗಾಗಿ ಇದ್ರದ್ದು ಯಾವ ಲೆನ್ಸ್ದು ಇಮೇಜು, ಕಾನ್ಕೇವ್ ಲೆನ್ಸ್ದು ಇಮೇಜ್ ಬಂದು ನಿಮಗೆ ಡಿಮ್ನಿಷ್ಡ್ ಆಗಿ ಸಿಗುತ್ತೆ. ಸೊ ಇದು ಇವತ್ತಿನ ನಮ್ಮ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಆಗಿತ್ತು. ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಕ್ಯಾನ್ ಶೋ ಯು ಸಮ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಲೆನ್ಸಸ್. ಓಕೆನಾ. ಸೊ ಲೆನ್ಸ್ ಲೆಸನ್ನ ದಿಸ್ ಈಸ್ ದ ಪರ್ಫೆಕ್ಟ್. ಸೊ ಲೆನ್ಸ್ ಲೆಸನ್ನ ಆಲ್ವೇಸ್ ಲೈಕ್ ಹೇಳೋದ್ಕಿಂತ ನಿಮಗೆ ತೋರಿಸಿದ್ರೆ ಡಿಫ್ರೆನ್ಸ್ ಯಾವಾಗೂ ನಿಮಗೆ ಮೈಂಡಲ್ಲಿ ಇರುತ್ತೆ ಅನ್ನೋದು ಇದೇ ಆಯಿತು. So I am thankful to my brother also because he gave me this. I was thinking like ಹೇಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಏನು ಮಾಡೋದು ಅಂತ, ಬಟ್ ದೆನ್ ಈಸ್ ಲೈಕ್ ನನ್ನ ಹತ್ರ ಇದೆ ಅಂತ. ಆ್ಯಂಡ್ ಆಲ್ಸೋ ಐ ಟ್ರೈ ಹಿಯರ್ ಆಲ್ಸೋ ಇಫ್ ಯು ಕ್ಯಾನ್ ಸಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಯು ಕ್ಯಾನ್ ಆಲ್ಸೋ ಸಿ ದ ಡಿಫ್ರೆನ್ಸ್, ಎಷ್ಟು ಎನ್ಲಾರ್ಜ್ಡ್ ಆಗಿದೆ ಮತ್ತು ಇಮೇಜ್ ಎಷ್ಟು ಡಿಮ್ನಿಷ್ಡ್ ಆಗಿದೆ ಅಂತ. ಸೊ ನೀವು ಮಿರರಲ್ಲಿ ಈ ಥರ ನೋಡೋಕ್ಕಾಗಲ್ಲ, but we can only see in the lenses. So yeah, the explanation part continue in a next video. Hi guys, I hope ನೀವು ಆಲ್ರೆಡಿ ಪ್ರೀವಿಯಸ್ ಒಂದು ಕ್ಲಿಪ್ಪಲ್ಲಿ ಏನು ನೋಡಿದ್ದೀರಾ, ಲೆನ್ಸ್ದು ಡಿಫ್ರೆನ್ಸ್ ನೋಡಿರ್ತೀರಲ್ವಾ, ಕಾನ್ವೆಕ್ಸ್ ಲೆನ್ಸ್ದು ಮತ್ತು ಕಾನ್ಕೇವ್ ಲೆನ್ಸ್ದು ಡಿಫ್ರೆನ್ಸ್ನ ನೋಡ್ಕೊಂಬಂದ್ರ ಅಂತ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕುಡ್ ಎಕ್ಸ್ಪ್ಲೈನ್ ಯು ವಿತ್ ಸಮ್ ಟೀಚಿಂಗ್ ಏಡ್ ಅಂತ ಹೇಳ್ಬೋದು. ಸೊ ಇವತ್ತು ನನ್ನ ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಏನಿದೆ ಇದು ನನ್ನ ಟೀಚಿಂಗ್ ಏಡಾಗಿ ನಾನು ಯೂಸ್ ಮಾಡಿಕೊಂಡೆ. ಸೊ ಏನು ವಿಡಿಯೋದಲ್ಲಿ ನೋಡಿದ್ರು ನಾವು, ಏನು ನೋಡಿದ್ರು, ಒನ್ ಈಸ್ ಕಾನ್ವೆಕ್ಸ್ ಲೆನ್ಸ್ದು ಇಮೇಜ್ ಫಾರ್ಮೇಷನ್, ಆಲ್ಸೋ ಕಾನ್ಕೇವ್ ಲೆನ್ಸ್ದು, ಕಾನ್ವೆಕ್ಸ್ ಕಾನ್ಕೇವ್. ಓಕೆ. ಕಾನ್ಕೇವ್ ಲೆನ್ಸ್ದು ಇಮೇಜ್ ಫಾರ್ಮೇಷನ್ನ ನೀವು ವಿಡಿಯೋದಲ್ಲಿ ನೋಡಿದ್ರೆ, ದಿಸ್ ಇಸ್ ದ ಟಾಪಿಕ್, ದಿಸ್ ಇಸ್ ಯೋರ್ ಐ ಥಿಂಕ್ ಲಾಸ್ಟ್ ಸೆಕೆಂಡ್ ಟಾಪಿಕ್, ಇಮೇಜ್ ಫಾರ್ಮೇಷನ್ ಬೈ ಲೆನ್ಸಸ್. ಸೊ ಮಿರರ್ದು ಎಸ್ಟರ್ಡೇ ತಿಳ್ಕೊಂಡ್ರಲ್ವಾ, ಸೊ ಅದರಲ್ಲಿ ನಾವು ಇಮೇಜ್ ಫಾರ್ಮೇಷನ್ ನೋಡಿಲ್ಲ, ಲೈಕ್ ಯಾವ ಥರ ಇಮೇಜ್ ಬರುತ್ತೆ ಅನ್ನೋದನ್ನ ಮಾತ್ರ ನೀವು ನೋಡಿದ್ರ. ಬಟ್ ಟುಡೇಸ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಇಮೇಜ್ ಫಾರ್ಮೇಷನ್ ಬೈ ಲೆನ್ಸಸ್ ಅನ್ನೋ ಟಾಪಿಕ್ ನಿಮಗಿದೆ. ಇದರಲ್ಲೂ ಅಷ್ಟೇ, ಆ್ಯಂಡ್ ಅಟ್ ಪರ್ಟಿಕ್ಯುಲರ್ ಡಿಸ್ಟೆನ್ಸಲ್ಲಿ ನೋಡೋಕೆ ಹೋಗಲ್ಲ, ಬಟ್ ಆ್ಯಕ್ಚುಲಿ ಬೇಸಿಕ್ ತಿಳ್ಕೊಂತೀರ, ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ಇಮೇಜ್ ಯಾವ ಥರ ಇರುತ್ತೆ, ಆ ಇಮೇಜ್ ರಿಯಲ್ ವರ್ಚುವಲ್ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಓಕೆನಾ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ತಕ್ಕಂಥ ವಿ ಹ್ಯಾವ್ ಟೂ ಲೆನ್ಸ್, ಒನ್ ಇಸ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಅನದರ್ ಒನ್ ಇಸ್ ಕಾನ್ಕೇವ್ ಲೆನ್ಸ್. those two are spherical lenses. Okay. Those are spherical lens also. So spherical lens ಬಂದು ಒಂದು ಲೆನ್ಸ್ ಪಾರ್ಟ್ ನೀವು ಇಟ್ಕೊಂಡ್ರೆ ಅದು ಲೆನ್ಸ್ ಆಗಲ್ಲ, ಒಂದು ಸೈಡ್ ಇಟ್ಕೊಂಡ್ರೆ ದಟ್ ಇಸ್ ನಾಟ್ ಅ ಲೆನ್ಸ್. ಇಫ್ ಯು ಅಟ್ಯಾಚ್ ಟು ಸ್ಪೆರಿಕಲ್ ಸೈಡ್ ಇಟ್ ವಿಲ್ ಬಿಕಮ್ ಅ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಮಿರರ್ನದ್ದು ನೋಡಿದ್ರಲ್ಲ ಹೇಗಿರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ವಿತ್ ಹೆಲ್ಪ್ ಆಫ್ ಸ್ಪೂನ್ ನಾನು ತೋರಿಸಿದೆ, ದ ಔಟರ್ ಲೇಯರ್ ಬಂದು ಕಾನ್ವೆಕ್ಸ್ ಮಿರರ್ದು ಒಂದು ಔಟ್ಲೈನ್ ಇರುತ್ತೆ ಅಂತ, ದ ಇನ್ನರ್ ಲೇಯರ್ ಬಂದು ಕಾನ್ಕೇವ್ದು ಮಿರರ್ ಇರುತ್ತೆ ಅಂತ. ಸೊ ಅದೇ ಎರಡು ಪಾರ್ಟ್ನ ಸ್ಪೆರಿಕಲ್ ಪಾರ್ಟ್ನ ಇಫ್ ಯು ಅಟ್ಯಾಚ್ ಇಟ್ ವಿಲ್ ಬಿಕಮ್ ಅ ಲೆನ್ಸ್. ಸೊ ಏನಕ್ಕೆ ಲೆನ್ಸ್ ಬೇಕು ಅಂತ ಅಂದ್ರೆ ನಮಗೆ ದೋಸ್ ಆರ್ ದ ಟ್ರಾನ್ಸ್ಪರೆಂಟ್ ಸೊ ದಟ್ ವಿ ಕ್ಯಾನ್ ಪಾಸ್ ಥ್ರೂ ದ ಲೈಟ್ ಥ್ರೂ ದೆಮ್. ಸೊ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಲೈಟ್ನ ಅದ್ರ ಮೂಲಕ ಪಾಸ್ ಮಾಡ್ಬೋದು. ಓಕೆನಾ. ಸೊ ನಾನು ಇವಾಗ ಅಟ್ಯಾಚ್ ಮಾಡ್ತೀನಿ. ಒಂದು ಕಾನ್ಕೇವ್ ಪಾರ್ಟು ಮತ್ತು ಇನ್ನೊಂದು ಕಾನ್ಕೇವ್ ಪಾರ್ಟ್ನ ಅಟ್ಯಾಚ್ ಮಾಡಿದಾಗ ಐ ವಿಲ್ ಗೆಟ್ ಕಾನ್ವೆಕ್ಸ್ ಲೆನ್ಸ್. ಐ ಆಮ್ ಸಾರಿ, ಒಂದು ಕಾನ್ವೆಕ್ಸ್ ಪಾರ್ಟ್ನ ಮತ್ತು ಇನ್ನೊಂದು ಕಾನ್ವೆಕ್ಸ್ ಪಾರ್ಟ್ನ ನೀವು ಅಟ್ಯಾಚ್ ಮಾಡಿದಾಗ ಯು ವಿಲ್ ಗೆಟ್ ಕಾನ್ವೆಕ್ಸ್ ಲೆನ್ಸಸ್, ಥಿನ್ನರ್. ಓಕೆ, ಟ್ರಾನ್ಸ್ಪರೆಂಟ್, ಸೊ ದಟ್ ನೀವು ಲೈಟ್ನ ಪಾಸ್ ಮಾಡ್ಬೋದು ಅದ್ರ ಮೂಲಕ. ಆ್ಯಂಡ್ ಕಾನ್ಕೇವ್ ಬಂದು ಒಂದು ಕಾನ್ಕೇವ್ ಪಾರ್ಟ್, ಒಂದು ಕಾನ್ಕೇವ್ ಸ್ಪೆರಿಕಲ್ ಪಾರ್ಟ್ನ ಮತ್ತು ಇನ್ನೊಂದು ಕಾನ್ಕೇವ್ ಸ್ಪೆರಿಕಲ್ ಪಾರ್ಟ್ನ ಇಫ್ ಯು ಅಟ್ಯಾಚ್ ಯು ವಿಲ್ ಗೆಟ್ ಕಾನ್ಕೇವ್ ಲೆನ್ಸ್. ಓಕೆನಾ.
ಸೊ ಇದರಲ್ಲಿ ಇವಾಗ ಇಮೇಜ್ ಫಾರ್ಮ್ ಆಗಬೇಕು. ಅಂಡ್ ಇಮೇಜ್ ಫಾರ್ಮ್ ನಮಗೆ ಏನು ನಾವೇನಂತ ಹೇಳ್ತೀವಿ, ರಿಯಲ್ ಮತ್ತೆ ವರ್ಚುವಲ್ ಇಮೇಜ್. ದೇರ್ ಆರ್ 2 ಟೈಪ್ಸ್ ಆಫ್ ಇಮೇಜ್ ಫಾರ್ಮೇಷನ್ ಅನ್ನು ನೋಡಿದ್ವು ನಾವು. ರಿಯಲ್ ಅಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಬೀಳುತ್ತೆ, ಅದನ್ನೆಲ್ಲ ನಾವು ಸ್ಟಡಿ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಡೈರೆಕ್ಟ್ ಆಗಿ ನಾವು ಇವಾಗ ನೋಡೋಣ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಇವತ್ತೇನು ಏನಿದೆ ಅಂತಂದ್ರೆ, ನೀವು ಈ ಕಾನ್ವೆಕ್ಸ್ ಲೆನ್ಸ್ ಮೇಲೆ ರೇಸ್ ಬಂದ್ರೆ, ಸೊ ಆಬ್ಜೆಕ್ಟ್ ನ ಇಟ್ಕೊಂಡು ನೀವು ರೇಸ್ ನ ಬಿಟ್ರೆ ಇದೇನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕನ್ವರ್ಜ್ ಆಗುತ್ತೆ. ಕನ್ವರ್ಜ್ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತವೆ. ಸಿ ಈ ತರ, ಓಕೆನಾ. ಸೊ ಈ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಸೊ ಎಲ್ಲ ರೇಸ್ ಬಂದು ಒಂದು ಪಾರ್ಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನ ಆಲ್ಸೋ ಕಾಲ್ ಕನ್ವರ್ಜಿಂಗ್ ಲೆನ್ಸ್, ಓಕೆನಾ. ಮತ್ತೆ ಕಾನ್ಕೇವ್ ಲೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸಿ ನೀವು ರೇಸ್ ನ ಬಿಟ್ಟಾಗ ಕಾನ್ಕೇವ್ ಲೆನ್ಸ್ ಅಲ್ಲಿ ಇದೇನಾಗುತ್ತೆ, ಡೈವರ್ಜ್ ಆಗುತ್ತೆ, ಓಕೆನಾ. ಡೈವರ್ಜ್ ಆಗೋ ರೀಸನ್ ಇಂದ ಅದ್ರದ್ದು ನೀವು ಎಕ್ಸ್ಟೆಂಡೆಡ್ ಪಾರ್ಟ್ ಮಾಡಿದ್ರೆ ಇಮೇಜ್ ಏನ್ ಮಾಡುತ್ತೆ, ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದು ಏನಾಗುತ್ತೆ, ಈ ಇಮೇಜ್ ಏನಾಗಿರ್ತದೆ, ಡೈವರ್ಜ್ ಆಗಿರ್ತದೆ. ಸೊ ಹಾಗಾಗಿ ವಿ ಕಾಲ್ ಇಟ್ ಆಸ್ ಡೈವರ್ಜಿಂಗ್ ಲೆನ್ಸ್. ವಾಟ್ ಡು ವಿ ಕಾಲ್, ಡೈವರ್ಜಿಂಗ್ ಲೆನ್ಸ್, ಓಕೆನಾ. ಕನ್ವರ್ಜಿಂಗ್ ಲೆನ್ಸ್ ಅಂಡ್ ಡೈವರ್ಜಿಂಗ್ ಲೆನ್ಸ್, ಬಿಕಾಸ್ ಇದು ರೇಸ್ ಮೂಲಕ ನಾವು ಈ ನೇಮ್ ನ ಕೊಟ್ಟಿರೋದು. ಇದ್ರ ರೇಸ್ ಎಲ್ಲ ಕನ್ವರ್ಜ್ ಆಗುತ್ತೆ ಒಂದು ಪಾಯಿಂಟ್ ಅಲ್ಲಿ. ಸೊ ವಿ ಕಾಲ್ ಇಟ್ ಆಸ್ ಕನ್ವರ್ಜಿಂಗ್ ಲೆನ್ಸ್. ಅಂಡ್ ಈ ಕಾನ್ಕೇವ್ ಲೆನ್ಸ್ ಎಲ್ಲ ಒಂದು ಡೈವರ್ಜ್ ಆಗುತ್ತೆ. ಸೊ ಹಾಗಾಗಿ ಇದ್ರ ನಾವೇನ್ ತಗೊಳ್ತೀವಿ, ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೀವಿ. ಆಲ್ಸೋ ಕಾನ್ವೆಕ್ಸ್ ಲೆನ್ಸ್ ನ ನಾವು ಮ್ಯಾಗ್ನಿಫೈಯಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಮ್ಯಾಗ್ನಿಫೈಯಿಂಗ್ ಪರ್ಪಸ್ ಅಲ್ಲಿ. ಸೊ ಪ್ರೀವಿಯಸ್ ಕ್ಲಿಪ್ ಅಲ್ಲಿ ನೋಡಿದ್ರೆ ನಾವು ಎಷ್ಟು ಹತ್ರ ತಗೊಂಡು ಹೋಗ್ತೀವೋ, ನೀವು ಆಬ್ಜೆಕ್ಟ್ ಹತ್ರ ತಗೊಂಡು ಹೋದಷ್ಟು ಏನಾಗುತ್ತೆ, ಅದು ನಮಗೆ ಮ್ಯಾಗ್ನಿಫೈ ಅಂದ್ರೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಯಾವುದು ಆಬ್ಜೆಕ್ಟ್ಸ್ ಗಳು ತುಂಬಾ ದೊಡ್ಡದಾಗಿ ಕಾಣುತ್ತೆ. ಸೊ ಹಾಗಾಗಿ ನಾವು ಕಾನ್ವೆಕ್ಸ್ ಲೆನ್ಸ್ ನ ಮ್ಯಾಗ್ನಿಫೈಯಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ವಾಟ್ ಪರ್ಪಸ್, ಮ್ಯಾಗ್ನಿಫೈಯಿಂಗ್ ಪರ್ಪಸ್ಗೆ. ಸೊ ಅಂತ ಟೈಮ್ ನಲ್ಲಿ ನಾವು ಈ ಕಾನ್ವೆಕ್ಸ್ ಲೆನ್ಸ್ ನ ವಿ ಕಾಲ್ ಇಟ್ ಆಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಆಲ್ಸೋ. ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಆಗಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದಿಸ್ ಒನ್, ಮ್ಯಾಗ್ನಿಫೈಯಿಂಗ್ ಆಬ್ಜೆಕ್ಟ್ ಆಗಿ, ಓಕೆನಾ. ನಾನು ಇಲ್ಲಿ ನನಗೂ ಅಷ್ಟೇ ಇವಾಗ ಈ ಒಂದು ಸೊ ಡಿಫ್ರೆನ್ಸ್ ನೋಡಿ, ಇದ್ರದ್ದು ಲೈಟ್ ಮೂಲಕ ಅದು ನಿಮಗೆ, ಬಟ್ ನಾನು ಇದ್ರ ಮೂಲಕ ನಿಮ್ಗೆ ನೋಡ್ತಾ ಇದ್ದೀನಿ ಅಂತಂದ್ರೆ ನೀವು ಹತ್ರ ಹೋದಷ್ಟು ನನಗೆ ಮ್ಯಾಗ್ನಿಫೈ ಆಗಿ ಕಾಣ್ತಾ ಇದೆ ಅದು, ಓಕೆನಾ. ಬಟ್ ಇಲ್ಲಿ ನೋಡಿ, ಆದ್ರೆ ಈ ಸ್ಮಾಲರ್ ಪಾರ್ಟ್ ಏನಿದೆ ನೋಡಿ, ಇದು ಕಾನ್ಕೇವ್ ಲೆನ್ಸ್, ಮೇಲೆ ಇರೋದು ನನಗೆ ಕಾನ್ವೆಕ್ಸ್ ಲೆನ್ಸ್. ಸೊ ಇದರಿಂದ ನಾನು ಇದರಿಂದ ನೋಡಿದ್ರೆ ಕಾನ್ಕೇವ್ ಲೆನ್ಸ್ ಇಂದ ನೋಡ್ತಾ ಇದ್ರೆ ನನಗೆ ಎಲ್ಲ ಇಮೇಜನ್ನು ಇನ್ವರ್ಟೆಡ್ ಕಾಣ್ತಾ ಇದೆ. ಯಾವ ತರ ಕಾಣ್ತಾ ಇದೆ, ಇನ್ವರ್ಟೆಡ್ ಇನ್ ದ ಸೆನ್ಸ್ ಅಪ್ಸೈಡ್ ಡೌನ್ ತರ ಕಾಣ್ತಾ ಇದೆ ನನಗೆ, ಓಕೆನಾ. ಯಾವ ತರ ಕಾಣ್ತಿದೆ, ಅಪ್ಸೈಡ್ ಡೌನ್. ಸೊ ಎನ್ ಎಲ್ಲ ಯು ತರ ಕಾಣ್ತಿದೆ. ಮತ್ತೆ ಐ ಕ್ಯಾನ್ ಆಲ್ಸೋ ಸಿ ಐನ ಉಲ್ಟಾ ಒಂಥರ ಕಾಣ್ತಿದೆ. ಸೊ ಹಾಗಾಗಿ ಕಾನ್ಕೇವ್ ಲೆನ್ಸ್ ಏನಾಗಿರ್ತದೆ, ಇಮೇಜ್ ಯಾವಾಗೂ ಸ್ಮಾಲರ್ ದೆನ್ ಆಬ್ಜೆಕ್ಟ್. ಸೊ ಬಿಫೋರ್ ಕ್ಲಿಪ್ ಅಲ್ಲೂ ನೋಡಿದ್ರೆ ಎಷ್ಟು ಸ್ಮಾಲ್ ಆಗಿ ಕಾಣ್ತದೆ, ಸ್ಮಾಲರ್ ದೆನ್ ಆಬ್ಜೆಕ್ಟ್, ಮತ್ತೆ ಇನ್ವರ್ಟೆಡ್ ಆಗಿರ್ತದೆ, ಓಕೆನಾ. ಮತ್ತೆ ವರ್ಚುವಲ್ ಆಗಿರ್ತದೆ, ಇಮೇಜ್ ಈಸ್ ವರ್ಚುವಲ್. ಆಲ್ಸೋ ಇನ್ನೊಂದೇನು ಅಂತ ಅಂದ್ರೆ, ನಿಮಗೆ ಈ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ನಿಮ್ದು ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ ಮತ್ತೆ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ, ಓಕೆನಾ. ಸೊ ಇಟ್ ಡಿಪೆಂಡ್ಸ್, ನೀವು ಎಷ್ಟು ಆಬ್ಜೆಕ್ಟ್ಗೂ ಲೆನ್ಸ್ ಡಿಸ್ಟೆನ್ಸ್ ನ ಹೇಗೆ ವೇರಿ ಮಾಡ್ತೀರಾ, ತುಂಬಾ ಹತ್ರ ಹೋಗ್ತೀರಾ, ಸೊ ಹಾಗೆಲ್ಲ ತುಂಬಾ ದೂರದಲ್ಲಿ ತಗೊಳ್ತೀರಾ, ಅದ್ರ ಮೂಲಕ ನಿಮ್ಗೆ ಡಿಫ್ರೆನ್ಸ್ ನ ಗೊತ್ತಾಗುತ್ತೆ. ಸೊ ಈ ಬೇಸಿಕ್ ಡಿಫ್ರೆನ್ಸ್ ನಿಮ್ ಕ್ಲಾಸ್ 7th ಅಲ್ಲಿ ಇದೆ. ಸೊ ಐ ಹೋಪ್ಫುಲಿ ನಿಮ್ ಕ್ಲಾಸ್ 8th ಅಲ್ಲಿ or 9th ಅಲ್ಲಿ ನಿಮ್ಗೆ ಇಮೇಜ್ ಫಾರ್ಮೇಶನ್ ಇದೆ, ಓಕೆನಾ. ಅಂದ್ರೆ ಅಟ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟು ಯಾವ್ದನ್ನ ಆಬ್ಜೆಕ್ಟ್ಸ್ ನ ಇಟ್ಟು ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋ ಒಂದು ಟಾಪಿಕ್ ನಿಮ್ಗೆ ಹೈಯರ್ ಕ್ಲಾಸಸ್ ಇದೆ. ಸೊ ಐ ಹೋಪ್ಫುಲಿ ಐ ವಿಲ್ ಟೀಚ್ ಯು ದಟ್ ಆಲ್ಸೋ. ಕೀಪ್ ವಾಚಿಂಗ್ ಅಲ್ಲಿವರೆಗೂ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ದೇರ್ ಆರ್ 2 types of lens, one is concave lens and other one is convex lens, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ.